ಚಂದನವನದ ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಕನ್ನಡ ಚಿತ್ರರಂಗವನ್ನ ಆಳಿದ ದಿಗ್ಗಜ. ಆದ್ರೆ ಈಗ ಚೀಟಿಯ ಹೆಸರಿನಲ್ಲಿ ಅವರ ಸೊಸೆಯಿಂದ ಜನರಿಗೆ ಕೋಟಿ ಕೋಟಿ ವಂಚನೆ ಆಗಿದೆ ಎನ್ನುವಂತಹ ಕೇಸ್ ದಾಖಲೆಯಾಗಿದೆ. ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದ್ವಾರಕೀಶ್ ಸೊಸೆ ಮೇಲೆ ಚೀಟಿಂಗ್ ಕೇಸ್. ಚೀಟಿ ಹೆಸರಿನಲ್ಲಿ ಲಕ್ಷ ಲಕ್ಷ ವಂಚಿಸಿರೋ ಆರೋಪ. ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಅವರು ತಮ್ಮದೇ ಆದ ಹೆಸರನ್ನ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಛಾಪು ಮೂಡಿಸಿ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಗಳಿಸಿದ್ದಾರೆ. ನಟರಾಗಿ ನಿರ್ಮಾಪಕರಾಗಿ ಹೆಸರಾಂತ ಕನ್ನಡ ಸಿನಿಮಾ ಲೋಕವನ್ನ ಆಳಿದ್ದಾರೆ. ಇದೀಗ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರುವಂತೆ ಅವರ ಸೊಸೆಯ ಮೇಲೆ ಚೀಟಿಂಗ್ ಕೇಸ್ ದಾಖಲಾಗಿದೆ. ಹೌದು, ಚೀಟಿ ನಡೆಸುವ ನೆಪದಲ್ಲಿ ಜನರಿಗೆ ಲಕ್ಷಾಂತರ ರೂಪಾಯಿಯನ್ನ ಪಡೆದು ಅವರಿಗೆ ಮೋಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹೌದು, ದ್ವಾರಕೀಶ್ ಅವರ ಎರಡನೇ ಪತ್ನಿಯ ಸೊಸೆ ವರ್ಷಾ ರೈ ಜನರಿಗೆ ಚೀಟಿ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆಂಬ ಆರೋಪದಲ್ಲಿ ವರ್ಷಾ ರೈ ಸೇರಿ ಮೂವರ ಮೇಲೆ ಆರ್ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅವರು ಅಮ್ಮ ಮಗ ಮಗಳು ಆಮೇಲೆ ಇವರು ಸೊಸೆ ಸೊಸೆ ಅಂತ ಹೇಳ್ಕೊಂಡು ಮಾಡಿದ್ರು. ಸೊಸೆ ನಾವು ಯಾವ ಸಮರ್ಥ ಅಂತ. ಜನರ ಚಿನ್ನಕ್ಕೂ ಕನ್ನ ಹಾಕಿದ ವರ್ಷಾ ರೈ ಅಂಡ್ ಗ್ಯಾಂಗ್. ಕೆಲವು ಜನರು ಕಷ್ಟದ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ ಅಂತ ಚೀಟಿಯ ಹೆಸರಿನಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಇಂಥವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಂದ ಲಕ್ಷ ಲಕ್ಷ ಹಣವನ್ನ ಪಡೆದು ಪರಾರಿಯಾಗುತ್ತಾರೆ ಈ ರೈ ಅಂಡ್ ಗ್ಯಾಂಗ್. ಅಷ್ಟೇ ಅಲ್ಲ, ಜನರಿಂದ ಚಿನ್ನಾಭರಣವನ್ನ ಸಹ ಪಡೆದಿದ್ದಾರೆ ಎಂಬ ಆರೋಪವು ಈ ಚೀಟಿ ನಡೆಸುವವರ ಮೇಲಿದೆ. ಮಗ ಮೂವರು ಫುಲ್ ವಿಡಿಯೋ ಇದೆ, ರೆಕಾರ್ಡಿಸ್ ಇದೆ. ಆಮೇಲೆ ಗೋಲ್ಡ್ ಬಂದು ಹೋಗ್ತಿದ್ದಾರೆ 107 ಗ್ರಾಮ್. ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಕೊಡಲಿಲ್ಲ. ನಾವು ಹೋಗಿ ಕೆಂಗೇರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಅವರು ಆಯ್ತು ನೋಡ್ತಿದ್ರು ಅಲ್ಲೋ ಕೊಟ್ಟಿದ್ದಕ್ಕೆ ಅವರು ಚಾರ್ಜ್ ಶೀಟ್ ಹಾಕಿ ಎಲ್ಲ ತನಿಖೆ ಮಾಡಿ ಎಲ್ಲ ಫುಲ್ಲು ವಿಡಿಯೋ ಇದೆ ಸರ್. ಬರ್ಕೊಟ್ಟು ಅವರು 6 ತಿಂಗಳಿಂದ ಟೀಚರ್ಗೆ ನಾವು ವಾಪಸ್ ಕೊಟ್ಟಿದ್ದೀವಿ ಅಂತ ಅವ್ರ ಮುಂದೆ ಬರ್ಕೊಟ್ಟು ಒಬ್ಬರು ಯಾರೋ ಬಂದರು ಪೇಷಂಟ್ಗೆ ಕರ್ಸೋದ್ರು. ಇನ್ನು ಕೊಟ್ಟ ಹಣವನ್ನ ವಾಪಸ್ ಕೇಳಿದರೆ ಕೊಲೆ ಬೆದರಿಕೆ ಹಾಕ್ತಿದ್ರಂತೆ ಈ ರೈ ಅಂಡ್ ಗ್ಯಾಂಗ್. ನೋಡೋವರೆಗೂ ನೋಡಿ ಹಣದ ಹೂಡಿಕೆ ಮಾಡಿರುವವರು ಸದ್ಯ ಈ ಕುರಿತು ಆರ್ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ಈ ಮೂವರಿಂದ ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಎಲ್ಲರಿಗೂ ಓನರ್ಗೂ ಅಷ್ಟೇ ಹೇಳೋದು ಒಂದೇ, ಅಲ್ಟ್ರಾಸಿಟಿ ಕೇಸ್ ಹಾಕ್ತೀವಿ, ನೀವು ಈ ಥರ ಮಾಡಿದೆ ಆ ಥರ ಮಾಡಿದೆ ಅಂತ ತುಂಬ ಬೆದರಿಕೆಗಳನ್ನ ಅವಳೇ ಹಾಕ್ತಾಳೆ. ಆದರೆ ಯಾರಾದರೂ ಒಬ್ರು ಕೇಳಕ್ಕೆ ಹೋದಾಗ ಇವಾಗ ದುಡ್ಡು ಏನೋ ಕಷ್ಟಕ್ಕೆ ಅಂತ ಮಾನವೀಯತೆಯಾಗಿ ಹೇಳಿ ಕೊಟ್ಟಿರ್ತಾರೆ. ಇವಳು ಹಂಗೆ ಮಾಡಲ್ಲ, ಇಸ್ಕೊಂಡು ಬಿಡ್ತಾಳೆ ದುಡ್ಡನ್ನ. ಅದ್ರ ಮೇಲೆ ನೀವು ಮೀಟ್ರ್ ಬಡ್ಡಿ ಕೊಟ್ಟರೆ ಆ ಬಡ್ಡಿ ಕೊಟ್ಟರೆ ಈ ಬಡ್ಡಿ ಕೊಟ್ಟರೆ ಈಗ ಅದೊಂದು ಬಂದ್ಬಿಟ್ಟಿದೆ. ಯಾಕಂದರೆ ದುಡ್ಡು ಕೊಟ್ಟಿರೋರು ಯಾರು ಇರೋರು ಕೊಟ್ಟಿರಲ್ಲ ಸರ್, ಇಲ್ಲದೆ ಇರೋರು ಪಾಪ ಇನ್ನೊಬ್ರು ಮಾನವೀಯತೆಗೆ ಹಂಚಿ ಅವಳು ಆ ಥರ ನಾಟಕಗಳು ಮಾಡ್ತಾಳೆ ಮನೆಗೆ ಬಂದು. ಆ ಒಂದು ಮಾನವೀಯತೆಗೆ ಅನುಗುಣವಾಗಿ ಪಾಪ ತನ್ನ ಲಕ್ಷ ಲಕ್ಷ ಖರ್ಚು ಮಾಡೋ ಜನರ ಮಧ್ಯೆ ಮುಂದಿನ ಜೀವಾಂಶ ಅಥವಾ ಯಾವುದೋ ಒಂದು ಆಸೆಯನ್ನ ಈಡೇರಿಸಲು ಕೂಡಿಟ್ಟುಕೊಂಡು ಈ ರೀತಿಯ ಚೀಟಿಯ ಹೆಸರಿನಲ್ಲಿ ಕೂಡಿಟ್ಟಿರ್ತಾರೆ. ಆದರೆ ರೈ ಅಂಡ್ ಗ್ಯಾಂಗ್ನಂತಹ ವಂಚಕರು ಮೋಸ ಮಾಡುತ್ತಿದ್ದಾರೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಈ ಹಣವನ್ನ ಚೀಟಿಯ ಮುಖಾಂತರ ಉಳಿಸೋ ಆಸೆಯನ್ನ ಇಟ್ಟುಕೊಂಡಿರೋರು ಬೇರೆ ದಾರಿಯನ್ನ ನೋಡ್ಕೊಳ್ಳೋದು ಉತ್ತಮ. ಯಾಕೆ ಅಂದ್ರೆ ಹಣದ ವಿಷಯ ಅಂತ ಬಂದ್ರೆ ಯಾರನ್ನೂ ಕೂಡ ನಂಬೋ ಹಾಗಿಲ್ಲ. ಸ್ನೇಹವೂ ಕೂಡ ಕಂಟಕವಾಗಿಯೇ ಇರುತ್ತೆ.